ಪ್ರತಿ ಸಲ ಎಲ್ಲದರಲ್ಲೂ ಹಿಂಗೆ ನಡೀತಾ ಇದೆ. ಈಗ ಹೌದು, ರೈಲ್ವೆ ಎಕ್ಸಾಮ್ಗೆ ಅಲ್ಲಿ ನಾವು ಕನ್ನಡಿಗರನ್ನ ಕುಂಡ್ರಿಸ್ಬೇಕು, ಎಲ್ಲ ಹಿಂದಿನೇ ಮಾತಾಡ್ತಾರೆ ಅಂತ ಅಂದ್ಕೊಳ್ತೀರಿ. ಇವ್ರಿಗೆ ಎಕ್ಸಾಮಲ್ಲಿ ಕೂತ್ಕೊಳ್ಳೋದಕ್ಕೆ ಒಂದು ಅವಕಾಶ ಕೊಟ್ಟರೆ ತಾನೇ ಅಲ್ಲೋಗಿ ರೈಲ್ವೆ ಇದರಲ್ಲೂ ಕೆಲಸ ಮಾಡ್ತಾರೆ ಕನ್ನಡಿಗರು. ಇದಂತಲ್ಲ ಸರ್, ಎಲ್ಲದರಲ್ಲೂ ಹಿಂಗೆ ಆಗ್ತಾ ಇದೆ. ಈಗ ರೈಲ್ವೆ ಎಕ್ಸಾಮಲ್ಲಿ ಒಂದು ಕನ್ನಡಿಗರಿಗೆ ಯಾಕೆ ಸರ್ ಅವಕಾಶ ಕೊಡ್ತಾ ಇಲ್ಲ? ಕನ್ನಡ ಭಾಷೆ ಕನ್ನಡ ಭಾಷೆ, ಕನ್ನಡಿಗ ಎಲ್ಲದಕ್ಕೂ ಒಂದು ಅವಕಾಶ ಕೊಟ್ಟಿರ್ತಾರೆ ಸರ್. ನಮ್ಮ ಕನ್ನಡ ನಮ್ಮ ಇದು ಬೆಳೆಯುತ್ತೆ. ಇಲ್ಲೂ ನಾವು ಹಿಂದಿಯವ್ರನ್ನೇ ಕರ್ಕೊಂಬಂದು ಹಾಕೊಳ್ಳೋ ಪರಿಸ್ಥಿತಿ ಬರುತ್ತೆ. ಅವಾಗ ಹೇಳ್ತಾರೆ ಇವರು, ಏನಕ್ಕೆ ನೀವು ಕನ್ನಡದವರು ಎಕ್ಸಾಮಲ್ಲೇ ಕೂತ್ಕೊಂಡಿಲ್ಲ ಅಂತ. ನೀವು ಅವಕಾಶ ಕೊಟ್ಟರೆ ತಾನೇ ಸರ್ ಎಕ್ಸಾಮಲ್ಲಿ ಕೂತ್ಕೊಳ್ತಾರೆ. ಮತ್ತು ಇಲ್ಲಿಂದ ಅವ್ರು ಪಾಸಾಗಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ, ಅಲ್ಲೂ ಒಂದು ಕನ್ನಡ ಅನ್ನೋದು ಬೆಳೆಯುತ್ತೆ. ನಾವು ಹೇಳ್ತಾ ಇರೋದು ಎಲ್ಲೆಲ್ಲೋ ಹೋಗಿ ತಮಿಳ್ನಾಡಲ್ಲೋ ಆಂಧ್ರದಲ್ಲೋ ಹೋಗಿ ಅಲ್ಲ, ನಮ್ಮ ಜಾಗದಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರನ್ನ ರೈಲ್ವೆ ಡಿಪಾರ್ಟ್ಮೆಂಟಲ್ಲೂ ಒಂದು ಹಾಕ್ಬೋದು. ಇಲ್ಲಿ ಎಕ್ಸಾಮಲ್ಲಿ ಕೂತ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟರೆ ತಾನೇ ಸರ್ ಅಲ್ಲೂ ಇದು ಮಾಡ್ತಾರೆ ಅಲ್ವಾ? ಇದು ಹಿಂದಿ ಮತ್ತು ಇಂಗ್ಲಿಷ್ ಭಾಷೆ ಅಷ್ಟೇ ಇದೆ ಪತ್ರಿಕೆ ಎಕ್ಸಾಮ್ ಕ್ವಶನ್ ಪೇಪರಲ್ಲಿ. ಕನ್ನಡ ಬೇಕು ಎನ್ನುವಂಥದ್ದು ಹೋರಾಟ ಆಗ್ತಾ ಇತ್ತು. ಪದೇ ಪದೇ ಯಾಕೆ ಕೇಂದ್ರ ಸರ್ಕಾರ ಎಚ್ಚೆತ್ಕೊಳ್ಬೇಕಾಯ್ತಲ್ಲ ಅಂತ. ಹೌದು, ಈ ಸಲ ಅದೊಂದು ಅವಕಾಶ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು. ಇವಾಗಲೂ ಅದು ಅವಕಾಶ ಇದ್ದರೆ ಕನ್ನಡಿಗರಿಗೊಂದು ಎಕ್ಸಾಮಲ್ಲಿ ಕೂತ್ಕೊಳ್ಳೋಕೆ ಒಂದು ಅವಕಾಶ ಕೊಟ್ಟರೆ, ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ನೆಕ್ಸ್ಟು ಅವರು ಹೋಗಿ ಒಂದು ಪೊಸಿಷನಲ್ಲಿ ಕೂತ್ಕೊಳ್ತಾರೆ, ಅಲ್ಲೂ ಒಂದು ಕನ್ನಡ ಬೆಳೆಯುತ್ತೆ. ನಮ್ಮನ್ನು ಹಿಂದಿ ಕಳಿಸ್ತಾರೆ, ಮಾತಾಡಲಿ, ಎಲ್ಲಿ ಮಾತಾಡಬೇಕು ಅಲ್ಲಿ ಮಾತಾಡಲಿ. ಇಲ್ಲಿ ದಯವಿಟ್ಟು ಕನ್ನಡ ಉಳಿಸಿ, ಕನ್ನಡನ ಬೆಳೆಸಿ.